ಲವ್ಲಿ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಟಿಕ್ಕಾ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಫಸ್ಟಿಗೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು. ಸ್ವಲ್ಪ ಹೊತ್ತು ಒಂದು ಬೌಲ್ಗೆ ಅರ್ಧ ಕಪ್ ಅರಿಶಿನ 1 ಟೀ ಸ್ಪೂನ್, ಪುಡಿ 2 ಟೀ ಸ್ಪೂನ್, ಚಾಟ್ ಮಸಾಲ 1/2 ಟೀ ಸ್ಪೂನ್, ಧನಿಯಾ 1 ಟೀ ಸ್ಪೂನ್, ಜೀರಿಗೆ ಪುಡಿ 1/4 ಟೀ ಸ್ಪೂನ್, ಮೆಣಸಿನ ಪುಡಿ 1 ಟೀ ಸ್ಪೂನ್, ಗರಂ ಮಸಾಲ ಟೀ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್, ಇರುವಂತಹ ಕಡಲೆ ಹಿಟ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ಅರ್ಧ ಹೋಳು, ಸಾಸಿವೆ ಎಣ್ಣೆ 1.5 ಟೇಬಲ್ ಸ್ಪೂನ್ ಅಥವಾ ಅಡುಗೆ ಎಣ್ಣೆನೂ ಹಾಕೊಬೋದು. ಎಲ್ಲವನ್ನು ಮಿಕ್ಸ್ ಮಾಡಬೇಕು ಗಂಟಿಲ್ಲದ ಹಾಗೆ. ಒಂದು ದಪ್ಪ ಮೆಣಸಿನ್ಕಾಯಿನ ದೊಡ್ಡದಾಗಿ ಕಟ್ ಮಾಡಬೇಕು. ಬೀಜನ ಹಾಕೊಬಾರ್ದು. ಟೊಮೊಟೊನು ದೊಡ್ಡದಾಗಿ ಕಟ್ ಮಾಡ್ತಾ ಇದ್ದೀನಿ. ಈರುಳ್ಳಿನೂ ಹೀಗೆ ದೊಡ್ಡದಾಗಿ ಕಟ್ ಮಾಡಿಕೊಂಡು ಇದರ ಪೆಟಲ್ಸ್ನೆಲ್ಲ ಬಿಡಿಸ್ಕೊಬೇಕು. ನಾನಿಲ್ಲಿ ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ 200 ಗ್ರಾಮ್ ಅಷ್ಟು. ಇದನ್ನು ಹೀಗೆ ದೊಡ್ಡದಾಗೆ ಕಟ್ ಮಾಡಬೇಕು. ಬೌಲ್ಗೆ ಪನ್ನೀರ್, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೊಟೊ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮಸಾಲ ಫುಲ್ ಎಲ್ಲದಕ್ಕೂ ಹಿಡಿಬೇಕು. ಇದನ್ನು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ ಆಗಿದೆ. ಸ್ಟಿಕ್ಕಿಗೆ ಪನ್ನೀರು, ಕ್ಯಾಪ್ಸಿಕಮ್ಮು, ಈರುಳ್ಳಿ ನಮಗೆ ಹೇಗೆ ಬೇಕೋ ಆ ಥರ ನಾವು ಅರೇಂಜ್ ಮಾಡ್ಕೊಬೋದು. ನೋಡಿ, ನಾನು ಈ ಥರ ಅರೇಂಜ್ ಮಾಡ್ತಾ ಇದ್ದೀನಿ. ಇದು ರೆಡಿಯಾಗಿದೆ ಗ್ರಿಲ್ ಮಾಡೋಕ್ಕೆ. ಈಗ ಒಂದು ಹಂಚಿಗೆ 1 ಟೇಬಲ್ ಸ್ಪೂನ್ ಅಥವಾ ಅಡುಗೆ ಎಣ್ಣೆನೂ ಹಾಕೊಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಪನ್ನೀರ್ ಸ್ಟಿಕ್ಕನ್ನು ಒಂದೊಂದನ್ನೇ ಇಡ್ತಾ ಇದ್ದೀನಿ. ನಾವು ಎಲ್ಲ ಕಡೆನೂ ರೋಸ್ಟ್ ಮಾಡಬೇಕು. ಎಲ್ಲ ಸೈಡು ರೋಸ್ಟ್ ಆಗಬೇಕಿದು. ಹೀಗೆ ಒಂದೊಂದೇ ಸೈಡು ಟರ್ನ್ ಮಾಡಿ ನಾವು ಇಡಬೇಕು. ನಾವು 4 ಸೈಡು ಕೂಡ ರೋಸ್ಟ್ ಮಾಡಬೇಕು. ರೆಸ್ಟೋರೆಂಟ್ ಸ್ಟೈಲಲ್ಲಿ ತಂದೂರ್ ಎಫೆಕ್ಟ್ ಬೇಕು ಅಂದರೆ ರೋಸ್ಟ್ ಆಗಿರೋ ಪನ್ನೀರ್ ಸ್ಟಿಕ್ನ ಮೆಶ್ ಮೇಲೆ ಲೋ ಫ್ಲೇಮಲ್ಲಿ 20 to 30 ಸೆಕೆಂಡ್ ಅಷ್ಟೇ ಎಲ್ಲ ಸೈಡು ಗ್ರಿಲ್ ಮಾಡಬೇಕು. ಪನ್ನೀರ್ ಟಿಕ್ಕಾ ಈಗ ತಿನ್ನೋಕ್ಕೆ ರೆಡಿಯಾಗಿದೆ. ಬಿಸಿ ಇದ್ದಾಗ ಗ್ರೀನ್ ಚಟ್ನಿ ಜೊತೆ ಡಿಪ್ ಮಾಡ್ಕೊಂಡು ತಿನ್ನೋಕ್ಕೆ ಹೊರಗಿರುತ್ತೆ ಟೇಸ್ಟ್ ಮಾತ್ರ. ಪನ್ನೀರಿಂದ ಬೆನಿಫಿಟ್ಸ್ ಏನಂದರೆ ಮತ್ತು ಬೋನ್ನ ಸ್ಟ್ರಾಂಗ್ ಆಗಿಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ನ ಹೆಲ್ತಿಯಾಗಿಡುತ್ತೆ. ಡಯಾಬಿಟಿಸ್ ಇರೋರಿಗೆ ಪನ್ನೀರ್ ಒಳ್ಳೆ ಫುಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.